ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ತಮ್ಮ ಸುಹಾಸ್ ಬೆಳ್ಸಣ್ಗೆ ಸ್ವಾಗತ. ಇದು ಲವ್ ಬರ್ಡ್ಸಿಂದ 2ನೇ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಬಂದ್ಬಿಟ್ಟು ಇವತ್ತೇನು ಅಂದರೆ ನಿಮಗೆ ನಾನು ಫೀಮೇಲ್ ಚೇಂಜ್ ಮಾಡಿದ್ದೀನಿ. ನೀವು ನೋಡ್ಬೋದು, ವೈಟ್ ಫೀಮೇಲ್ ಇವಾಗ ವೈಟ್ ಬ್ಲೂ ಮತ್ತು ಬ್ಲ್ಯಾಕ್ ಮಿಕ್ಸ್ ಮಲ್ಟಿ ಕಲರ್ ರೈನ್ಬೋ ಬಜ್ಜಿ ತಂದಿದ್ದೀನಿ ಫೀಮೇಲಲ್ಲಿ. ಯಾಕಂದರೆ ಫಸ್ಟ್ ನಾನು ಏನು ಫೀಮೇಲ್ ಇಟ್ಟಿದ್ದೆ ಅದು ಭಾಳ ಕಚ್ಚೋದು, ಮೇಲಿಗೆ ಕಚ್ಬಿಟ್ಟು ಒಂದು ಕಣ್ಣ ಹತ್ರನೇ ಗಾಯ ಮಾಡಿಬಿಟ್ಟಿತ್ತು. ಮತ್ತು ರಿಕವರ್ ಆಗಿದೆ, ಅದಕ್ಕೆ ಎಷ್ಟು ದಿನ ನಾನು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ, ಎಲ್ಲ ಸೆಟ್ ಮಾಡ್ತಿದ್ದೆ. ಮತ್ತು ಅದಕ್ಕೆ ಅದು ಆಟೋಮೆಟಿಕ್ ಅದಾಗಿ ಅದು ರೆಸ್ಟ್ ಕೊಟ್ಟೆ ಸ್ವಲ್ಪ ದಿವಸ, ಹಂಗೆ ಆಟೋಮೆಟಿಕ್ಕಾಗಿ ರಿಕವರ್ ಆಯಿತು. ನಾನು ಅದೇ ಇವತ್ತು ನಿಮಗೆ ಹೇಳೋಕ್ಕಂದರೆ ಅದು ತುಂಬ ಕಚ್ಚಾಡ್ತಿದೆ ಅಂದರೆ ಆ ಫೀಮೇಲ್ ಏನಾಗಿರುತ್ತೆ ಅಂದರೆ ಅದು ಇನ್ನೊಂದು ಮೇಲೆ ಯಾವುದಕ್ಕೂ ಅಡ್ಜಸ್ಟ್ ಆಗಿರುತ್ತೆ. ಫಸ್ಟ್ ನೀವು ಪೆಟ್ ಶಾಪಿಂದ ತರ್ತೀರಾ, ಆವಾಗ ಅದು ಮೇಲಿಗೆ ಭಾಳ ಅಟ್ಯಾಕ್ ಮಾಡ್ತಿದೆ, ಏನು ಮಾಡೋಕ್ಕಾಗಲ್ಲ, ಅಷ್ಟು ಕಚ್ಚಾಡ್ತಿದೆ ಅಂದಾಗ ನಾನು ಸಪ್ರೇಟ್ ಮಾಡೋ ನೋಡಿದ್ದೀನಿ ಫ್ರೆಂಡ್ಸ್. ಆಗಲ್ಲ. ನೀವು ಅವಾಗ ಏನು ಮಾಡಿ, ಒಂದು ಮಿನಿಮಮ್ 3 days ಬಿಡಲೇಬೇಡಿ, ಮೇಲಿಂದ ದೂರ ಇಟ್ಬಿಡಿ. ಮೇಲು ಇದೇ ಕೇಜಲ್ಲಿ ಸೇಮ್ ಕೇಜಲ್ಲಿ ನೀವು ಯಾವುದ್ರಲ್ಲಿ ಬ್ರೀಡಿಂಗ್ ಮಾಡಬೇಕಂತ ಇರ್ತೀರಾ ಅದರಲ್ಲೇ ಮೇಲಿರಲಿ, ಫಿಮೇಲನ್ನು ನೀವು ಸಪ್ರೇಟ್ ಇಟ್ಬಿಡಿ. ಒಂದು ಮಿನಿಮಮ್ 3 days ಕಾಣಿಸ್ಲೇಬಾರ್ದು ಮೇಲಿಗೆ, ಆಮೇಲೆ ಇಟ್ಟು ಬಿಡಿ. ಮತ್ತು ಹಂಗೆ ಮಾತ್ರ ಏನೂ ಮಾಡೋಕ್ಕಾಗಲ್ಲ, ನೀವು ಚೇಂಜ್ ಮಾಡಲೇಬೇಕಾಗುತ್ತೆ. ಮತ್ತು ಟ್ರೈ ಮಾಡಿದೆ, ಆಗಲೇ ಇಲ್ಲ, ಮತ್ತು ಇನ್ನೂ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು ಮತ್ತು ಇಮಿಡಿಯೇಟು ಪೆಟ್ ಶಾಪಲ್ಲಿ ಚೇಂಜ್ ಮಾಡ್ಕೊಂಬಂದೆ. ಇದು ಬಂದುಬಿಟ್ಟು ವೈಟ್ ರೈನ್ಬೋ ಬಜ್ಜಿ ತೊಗೊಂಡ್ಬಂದಿದ್ದೀನಿ ಫಿಮೇಲು. ಇದು ತಂದು ಒಂದು ಆಗಲೇ ಇವತ್ತಿಗೆ 1 ವಾರ ಆಯಿತು, ಅದು ಮೇಲ್ ಜೊತೆ ಅಡ್ಜಸ್ಟ್ ಆಗಿದೆ ಇವಾಗ. ಸೊ ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ಓಕೆ, ಬಾಯ್.